ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಸುವರ್ಣಗಡ್ಡೆ ಹಾಗೆ ಕಡಲೆ ಹಾಕಿ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರ್ತದೆ. ಕಾಬೂಲ್ ಚೆನ್ನ ಹಾಕಿ ಮಾಡುತ್ತಿದ್ದೇನೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬರ್ತದೆ. ಇದು ರೈಸಿಗೂ ಸಹ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ನೀವು ಚಪಾತಿಗೆ ಸಹ ಯೂಸ್ ಮಾಡ್ಬೋದು. ಚೆನ್ನಾಗಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಟಿದ್ದೇನೆ. ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಂಥ ಸಣ್ಣ ಈ ಥರ ಪೀಸ್ ಮಾಡಿಕೊಂಡಿದ್ದೇನೆ. ಸುವರ್ಣಗಡ್ಡೆ ಹಾಕೊಳ್ಳೋಣ. ಒಂದು ಅರ್ಧ kg ಸುವರ್ಣಗಡ್ಡೆ ಇದು. ಹಾಗೆ ಫ್ರೆಂಡ್ಸ್, ಒಂದು 3 ಸ್ಪೂನು ಹುಳಿ ನೀರನ್ನು ಹಾಕೊಳ್ತಿದ್ದೇನೆ. ಇಲ್ಲಾಂದರೆ ಸ್ವಲ್ಪ ಕೆರಿತದೆ ಸುವರ್ಣಗಡ್ಡೆ. ಎಲ್ಲ ಅಲ್ಲ, ಕೆಲವೊಂದು ಕೆರಿತದೆ, ಅದಕ್ಕೋಸ್ಕರ ಸ್ವಲ್ಪ ಹುಳಿ ರಸ ಹಾಕೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಹಾಕೊಂಡಿದ್ದೇನೆ. ಹಾಗೆ ಮೀಡಿಯಂ ಉರಿಯಲ್ಲಿರಲಿ, ಇದು ಬೇಯ್ತಾ ಇರಲಿ. ಮುಳುಗೋಷ್ಟು ನೀರು ಹಾಕೊಂಡಿದ್ದೇನೆ. ಅದು ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಒಂದು ಮುಚ್ಚೋಣ. ಹಾಗೆ ಫ್ರೆಂಡ್ಸ್, ಆ ಕಡೆ ಸುವರ್ಣಗಡ್ಡೆ ಬೇಯ್ತಾ ಇದೆ. ಈಗ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲ ಪೌಡ್ರಿಗೆ ಒಂದು 15 ಬ್ಯಾಡಿಗೆ ಮೆಣಸು ಹಾಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಯಿಲ್ ಸೇರಿಸೋಣ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಸೇರಿಸಿದ್ದೇನೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಒಂದು 1/4 ಟೀ ಸ್ಪೂನಿಗೂ ಸ್ವಲ್ಪ ಕಡಿಮೆ ಫ್ರೆಂಡ್ಸ್. ಒಂದು 2 ಚಿಟಿಕೆ ಮೆಂತೆ ಹಾಕೊಂಡಿದ್ದೇನೆ. ಒಂದು 1/4 ಟೀ ಸ್ಪೂನ್ ಸಾಸಿವೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಎಲ್ಲ ಡ್ರೈ ಆಗಬೇಕು. ಇದು ರೋಸ್ಟ್ ಆಗಿದೆ ಫ್ರೆಂಡ್ಸ್. ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ, ಪೌಡ್ರ್ ಮಾಡ್ಕೊಳ್ಳೋಣ. ಈ ಕಡೆ ಸುವರ್ಣಗಡ್ಡೆ ಬೇಯ್ತಾ ಇದೆ. ಈಗ ಉಪ್ಪು ಸೇರಿಸೋಣ ಸ್ವಲ್ಪ. ಇದು ಸ್ವಲ್ಪ ಬೇಯಬೇಕು. ಮುಚ್ಚೋಣ. ಹಾಗೆ ಫ್ರೆಂಡ್ಸ್, ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ನಾನು ರೋಸ್ಟ್ ಮಾಡಿದಂಥ ಮೆಣಸು ಮತ್ತು ಎಲ್ಲ ಕೊತ್ತಂಬರಿ ಬೀಜ ಎಲ್ಲ ರೋಸ್ಟ್ ಮಾಡಿದ್ದೇನಲ್ವ, ಅದನ್ನು ಹಾಕ್ಕೊಳ್ಳೋಣ. ಕೂಲ್ ಆದಮೇಲೆ ಹಾಗೆ ಫ್ರೆಂಡ್ಸ್, ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ವಾಟರ್ ಏನು ಆ್ಯಡ್ ಮಾಡಲಿಕ್ಕಿಲ್ಲ, ಅದು ಡ್ರೈ ಪೌಡ್ರ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಆಗಿದೆ. ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಹಾಗೆ ಇದೇ ಪೌಡ್ರಿಗೆ ನಾವು 1 ಕಪ್ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಹೀಗೆ ಡೈರೆಕ್ಟ್ ಸೇರಿಸ್ಕೊಳ್ಬೇಕು, ಹುರಿಯುವುದೇನು ಬೇಡ. ಸೇರಿಸ್ಕೊಂಡು ಒಂದು 2 ರೌಂಡ್ ತಿರ್ಸ್ಕೊಳ್ಬೇಕಾಗ್ತದೆ. ಒಂದು 2 ರೌಂಡ್ ಗರ್ಮ್ ಮಾಡಿದರೆ ಆಯಿತು. ತುಂಬ ನುಣ್ಣಗಾಗಬೇಕಿಲ್ಲ. ಇದು ಸ್ವಲ್ಪ ತರಿಯಾಗಿ ಮಿಕ್ಸಿ ರನ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಆಯಿತು. ಹೀಗೆ. ಹಾಗೆ ಫ್ರೆಂಡ್ಸ್, ನಾನೊಂದು ಕುಕ್ಕರಿಗೆ ಒಂದು 100 ಗ್ರಾಮ್ ಆಗುವಷ್ಟು ಕಡಲೆ ಹಾಕಿ ಬೇಯಿಸ್ಕೊಂಡಿದ್ದೇನೆ. ಒಂದು 7 ಅವರ್ ನೆನೆಸಿಟ್ಕೊಂಡಿದ್ದಂಥ ಕಡಲೆ ಇದು. ನೋಡಿ, ಕಾಬೂಲ್ ಚೆನ್ನ ನೆನೆಸ್ಕೊಂಡಿದ್ದೇನೆ. ನೀವು ಕಪ್ಪು ಕಡಲೆ ಸಹ ಹಾಕ್ಕೊಳ್ಬೋದು. 6 ವಿಸಿಲ್ ಹಾಕಿದರೆ ಆಯಿತು. ಹೀಗೆ ಚೆನ್ನಾಗಿ ಬೇಯಬೇಕು. ಒಂಚೂರು ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಈ ಸುವರ್ಣಗಡ್ಡೆಗೆ ಕಡಲೆ ಹಾಕಿದರೆ ಚೆನ್ನಾಗಾಗ್ತದೆ. ಸುವರ್ಣ ಹಾಗೆ ಕಡಲೆ ಪಲ್ಯ ಇದಾಗಿದೆ, ಬೆಂದಿದೆ. ಚೆಕ್ ಮಾಡೋಣ. ಕಟ್ಟಾಗ್ತಾ ಇದೆ, ಬೆಂದಿದೆ. ಈಗ ಸ್ಟವ್ ಆಫ್ ಮಾಡೋಣ ಫ್ರೆಂಡ್ಸ್. ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೇನೆ. ಮೀಡಿಯಂ ಫ್ಲೇಮಲ್ಲೇ ಇರಲಿ ಉರಿ. ಹಾಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಿದ್ದೇನೆ. ಈಗ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್. 1 ಟೀ ಸ್ಪೂನ್ ಸಾಸಿವೆ. ಈಗ ಸಾಸಿವೆ ಸಿಡಿತಾ ಇದೆ. ಒಂದು 3 ಒಣಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ಕೊಳ್ತಿದ್ದೇನೆ. ಈಗ ಕರಿಬೇವು ಆ್ಯಡ್ ಮಾಡ್ತಿದ್ದೇನೆ. ಈಗ ಫ್ರೆಂಡ್ಸ್, ಒಂದು 6-7 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ, ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಹಿಂಗೆ ಹಾಕೊಳ್ತಿದ್ದೇನೆ. ಹಾಗೆ ನಾನು ರುಬ್ಬಿ ಇಟ್ಕೊಂಡಂಥ ಪೌಡ್ರ್ ಮಾಡಿ ಇಟ್ಕೊಂಡಂಥ ಕಾಯಿ ತುರಿ ಮೆಣಸಿನ ಪೌಡ್ರನ್ನು ಹಾಕೊಳ್ತಿದ್ದೇನೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಸಹ ಫ್ರೈ ಆಗಿದೆ. ಸ್ವಲ್ಪ ಹುರಿದಾಗ ಅದೊಂದು ಸ್ವಲ್ಪ ಸ್ಮೆಲ್ ಬರ್ತದೆ.
ಅಷ್ಟು ಆದರೆ ಸಾಕು. ಯಾಕೆಂದರೆ ನಾನು ಮೆಣಸು ಇದೆಲ್ಲ ಆಗಲೇ ನಾನು ಹುರಿದಿದ್ದೇನೆ. ಅದು ಹಸಿ ವಾಸನೆ ಏನಿಲ್ಲ, ಸ್ಮೆಲ್ ಅಂತ ಇರುವುದಿಲ್ಲ. ಕಾಯಿ ಸ್ವಲ್ಪ ಡ್ರೈ ಆದರೆ ಆಯ್ತಷ್ಟು. ಈಗ ಬೇಯಿಸಿ ಇಟ್ಕೊಂಡಂಥ ಕಾಬೂಲ್ ಚೆನ್ನ ಹಾಕೊಳ್ತಿದ್ದೇನೆ. ಹಾಗೆ ಸುವರ್ಣಗಡ್ಡೆ ಸಹ ಆ್ಯಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಉಪ್ಪು ಸಹ ನೋಡಿಕೊಂಡು, ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನಾನೊಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕ್ಕೊಳ್ತಿದ್ದೇನೆ. ಚೆನ್ನಾಗಿ ಬರ್ತದೆ ಟೇಸ್ಟ್. ಈಗ ಫ್ರೆಂಡ್ಸ್ ಒಂದು 2 ಮಿನಿಟ್ಸ್ ಕುಕ್ ಆಗಲಿ. ಮುಚ್ಚೋಣ. ಲೋ ಫ್ಲೇಮಲ್ಲಿ ಇರಲಿ. ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್. ಓಕೆ ಫ್ರೆಂಡ್ಸ್, ಇದಾಗಿದೆ. ಸರ್ವ್ ಮಾಡೋಣ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಹಾಗೆ ಫ್ರೆಂಡ್ಸ್, ನೀವು ಮನೆಯಲ್ಲಿ ಮಾಡಿ ವರ್ಷಕ್ಕೆ ಒಮ್ಮೆ ಆದರೂ ತಿನ್ನಬೇಕಂತೆ ಸುವರ್ಣಗಡ್ಡೆ, ತುಂಬ ಒಳ್ಳೆಯದಂತೆ. ಹಾಗೆ ಏನಾದರೂ ಆಪ್ರೇಷನ್ಗೆ ನಾವು ಮಾಡ್ಕೊಂಡಿದ್ರೆ ಅದು ಗಾಯ ವಾಸಿ ಆಗಲಿಕ್ಕೂ ಸಹ ಸುವರ್ಣಗಡ್ಡೆ ತುಂಬ ಒಳ್ಳೆಯದು. ಹೆಲ್ದಿಯದು ಸಹ, ಮೆಡಿಸಿನ್ ವ್ಯಾಲ್ಯೂ ಇದೆ. ನೀವು ಮಾಡಿ ನನಗೆ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ ನನಗೆ ಹೇಳಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ, ಸರ್ವ್ ಮಾಡೋಣ ಫ್ರೆಂಡ್ಸ್.